ಸೊ ಬಜೆಟ್ ಅಲ್ಲಿ ಒಂದು ಡೀಸೆಲ್ ವೆಹಿಕಲ್ ನೋಡಬೇಕು ಅಂತಿರೋರಿಗೆ ಇಂಡಿಕಾ ತಂದಿದ್ದೀವಿ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 1,19,000ಕ್ಕೆ ಫೈನಲ್ ಆಗುತ್ತೆ. ಟ್ಯಾಂಪರ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು ಕಂಪ್ಲೀಟ್ ಆ ಗಾಡಿನ ವಾಪಸ್ ತಗೊಂಡು ಕಂಪ್ಲೀಟ್ ಅಮೌಂಟ್ ನ ರೀಫಂಡ್ ಮಾಡ್ತೀವಿ. ಬೇಕಾದ್ರೆ ಇನ್ನೂ 5,000 ಸೇರಿಸಿ ಕೊಡ್ತೀವಿ. ಬೇಕಾದ್ರೆ ನಿಮಗೆ 14 ಮಾಡೆಲ್ ಇಟಿಒ ಸ್ಟಾಪ್ ಅಂಡ್ 3,85,000 ಸಿಗ್ತಾ ಇದೆ. ತುಂಬಾ ಕ್ಯೂಟ್ ಆಗಿದೆ ಗಾಡಿ. ಯಾಕೆ ಅಂತ ಹೇಳಿದ್ರೆ ಬರೀ 37,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಹೋಂಡಾ CR-V ಇದೆ. ಯಾರೆಲ್ಲ ಹೋಂಡಾ ಲವರ್ಸ್ ಇರ್ತಾರೆ ಅವ್ರಿಗೆ ಅಂತಾನೆ ಸ್ಪೆಷಲಿ ಈ ಗಾಡಿ ತರಿಸಿರೋದು. ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಬಂದು ಎಲ್ರಿಗೂ ಅಲ್ಲ, ಇದು ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಗಳಿಗಷ್ಟೇ. 2,45,000ಗೆ 12 ಮಾಡೆಲ್ ಆಲ್ಟೋ ಸಿಗ್ತಾ ಇದೆ. ಸಿಂಗಲ್ ಓನರ್, ಅದು ಕೂಡ ಬರೀ 61,000 ಓಡಿರೋದು. ಹೆಂಗಿದೆ ನೋಡ್ಕೊಳ್ಳಿ. ವಿತೌಟ್ ಸ್ಕ್ರಾಚ್, ವಿತೌಟ್ ಡೆಂಟ್. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಪ್ರತಿಯೊಂದು ಗಾಡಿ ಕೂಡ ಹಂಗೆ ಇರುತ್ತೆ. 1,40,000ಗೆ ಮಾಡ್ಕೊಡ್ತೀವಿ. i10 ನೋಡ್ತಿರೋರು ಸ್ಮಾಲ್ ಫ್ಯಾಮಿಲಿ ಇಟ್ಕೊಂಡಿದ್ದೀರಾ ಅಂಡ್ ಮಕ್ಕಳಿದ್ದಾರೆ, ವಿತ್ ಸನ್ ರೂಫ್ ಬೇಕು, ಬಟ್ ಸ್ಮಾಲ್ ಕಾರ್ ಬೇಕು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,50,000ಗೆ ಫೈನಲ್ ಆಗುತ್ತೆ. 2,50,000ಗೆ ಫೈನಲ್ ಆಗುತ್ತೆ. 11 ಮಾಡೆಲ್, ಸೆಕೆಂಡ್ ಓನರ್, 48,000 ಓಡಿರುವಂತಹ ಫಿಗೋ ಇದು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಕ್ವಾಲಿಟಿ ಕಾರ್ ನೋಡ್ತಾ ಇದ್ದು, ಸರ್ವಿಸ್ ಹಿಸ್ಟ್ರಿ ಇರಬೇಕು, ಸಿಂಗಲ್ ಓನರು, ಸೆಕೆಂಡ್ ಓನರ್ ಆಗಿರಬೇಕು, ಜಾಸ್ತಿ ಕೆಲಸ ಇರಬಾರ್ದು, ತಗೊಂಡು ಆರಾಮಾಗಿ ಪೀಸ್ ಆಫ್ ಮೈಂಡಿಂದ ಓಡಿಸ್ಬೇಕು ಅಂತ ಹೇಳಿದ್ರೆ ನಾನು ಇವತ್ತು ಅಂಥದ್ದೇ ಕಾರ್ಗಳನ್ನ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡ್ತಿರೋದು ಬಂದು ನಮ್ಮ ಕಾರ್ ದುನಿಯಾ ಶೋರೂಮ್ನ ವಿಡಿಯೋ. ಆ್ಯಂಡ್ ತುಂಬ ಗ್ಯಾಪ್ ಆಗಿತ್ತು ವಿಡಿಯೋ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸ್ಟಾಕ್ ಸ್ವಲ್ಪ ಆಲ್ಮೋಸ್ಟ್ ಬೇಗ ಖಾಲಿ ಆಗ್ತಾ ಇತ್ತು. ಬಟ್ ಲಾಸ್ಟ್ 1 ವೀಕಿಂದ ಸ್ವಲ್ಪ ಸ್ಲೋ ಇದೆ ಬಿಸ್ನೆಸ್ಸು ಎಲ್ಲ ಕಡೆ. ಬಟ್ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸರ್ತಿ ಅಂತೂ ಹೊಸ ಸ್ಟಾಕ್ ಬಂದಿದೆ, ಕಂಪ್ಲೀಟ್ಲಿ ಫ್ರೆಶ್ ಸ್ಟಾಕು. ಪ್ರತಿಯೊಂದು ಗಾಡಿಗೂ ಆ್ಯಸ್ ಯೂಶುವಲ್ ಸರ್ವಿಸ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಗಾಡಿ ಕೂಡ ಸುಮ್ಮನೆ ಹಂಗೆ ಪ್ಯಾನ್ ಮಾಡ್ಕೊಳ್ಳಿ ಕ್ಯಾಮ್ರಾ, ಎಷ್ಟು ಸಖತ್ತಾಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಎಲ್ಲೂ ಕೂಡ ನಿಮಗೆ ಮೇಜರ್ ಸ್ಕ್ರ್ಯಾಚ್ ಆಗಲಿ, ಡೆಂಟ್ ಆಗಲಿ ಏನೂ ಇರಲ್ಲ. ಹಂಗಂತ ಹಾಗೇ ಇರಲ್ಲ ಅಂತಲ್ಲ, ಆಗಿದ್ರೂ ಕೂಡ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿರುತ್ತೆ. ಅದನ್ನು ನಾವು ರೀಪೇಂಟ್ ಮಾಡಿಸಿರ್ತೀವಿ, ಸಣ್ಣ ಪುಟ್ಟ ರೀಫಬ್ ಮಾಡಿಸಿರ್ತೀವಿ. ಬಿಟ್ಟರೆ ನಿಮಗೆ ಮೇಜರ್ ಆಕ್ಸಿಡೆಂಟ್ ಆಗಿರುವಂತಹ ಕಾರ್ಗಳು ನಮ್ಮ ಕಾರ್ ದುನಿಯಾದಲ್ಲಿ ಸಿಗೋದೇ ಇಲ್ಲ. ಆ ಥರ ಏನಾರು ಸಿಕ್ತು ಅಂತ ಹೇಳಿದ್ರೆ ಟ್ಯಾಂಪರ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು ಕಂಪ್ಲೀಟ್ ಆ ಗಾಡಿನ ವಾಪಸ್ ತೊಗೊಂಡು ಕಂಪ್ಲೀಟ್ ಅಮೌಂಟ್ನ ರೀಫಂಡ್ ಮಾಡ್ತೀವಿ. ಬೇಕಾದ್ರೆ ಇನ್ನೂ 5,000 ಸೇರಿಸಿ ಕೊಡ್ತೀವಿ. ಬೇಕಾದ್ರೆ ನಿಮಗೆ ಆ ಒಂದು ಭರವಸೆ ನನ್ನ ಕಡೆಯಿಂದ ನಾನು ಕೊಡ್ತೀನಿ. ಆ್ಯಂಡ್ ಇವತ್ತು ತಡ ಮಾಡೋದು ಬೇಡ, ಯಾವೆಲ್ಲ ಸ್ಟಾಕ್ ಇದೆ ಅಂತ ಹೇಳಿ ತಿಳಿಸ್ಕೊಟ್ಬಿಡ್ತೀನಿ. ತುಂಬ ಜನ ಮುಂಚೆ ಎಲ್ಲ i20ಗಳನ್ನ ಕೇಳ್ತಾ ಇದ್ರಿ, ಆ್ಯಂಡ್ ಆಲ್ಸೋ i10ಗಳನ್ನ ಕೇಳ್ತಾ ಇದ್ರಿ, ಫಿಗೋ ಕೇಳ್ತಾ ಇದ್ರಿ, ಇಕೋಸ್ಪೋರ್ಟ್ ಆ್ಯಸ್ ಯೂಶುವಲ್ ಕೇಳ್ತಾ ಇರ್ತೀರಾ, ಸ್ವಿಫ್ಟ್ ಕೇಳ್ತಾ ಇರ್ತೀರಾ. ಸ್ವಿಫ್ಟ್ ಕೂಡ ಇದೆ ನೋಡ್ತಿರ್ಬೋದು. ಆ್ಯಂಡ್ i20ಗಳಿದೆ. i20ಗಳು ನಿಮಗೆ 2 i20 ಇದೆ. i10ಗಳು ಸಾಲಾಗೆ 3 ಇದೆ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಕ್ವಿಟ್ ಕೂಡ ಇದೆ. ಇನ್ನು ಸಾಕಷ್ಟು ಯುನೀಕ್ ವೆಹಿಕಲ್ಸ್ ಕೂಡ ಇದೆ. CR-V ಆಗಿರ್ಬೋದು, ಇಟಿಯೋಸ್ ಲೀವಾ ಇದೆ. ಸೊ ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಲೋನ್ ಬಂದ್ಬಿಟ್ಟು 80 to 90% ಲೋನ್ ಆಗುತ್ತೆ ಪ್ರತಿಯೊಂದು ಗಾಡಿಗೂ. ಸೊ ತಡ ಮಾಡೋದು ಬೇಡ. ಆ್ಯಂಡ್ ಲೋನ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಯಾವ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೊಫೈಲ್ ಬೇಸಿಸ್ ಮೇಲೆ ಚೆಕ್ ಮಾಡಿ ತಿಳಿಸ್ಕೊಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು. ಕಾರ್ ದುನಿಯಾ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಇದು ಬಂದು ನಾಗರಬಾವಿ ಸೆಕೆಂಡ್ ಸ್ಟೇಜು, ಪಾಪ್ರೆಡ್ಡಿಪಾಳ್ಯ, ವಿಧಾನಸೌಧ ಲೇಔಟು. ಒಂದು ನಿಮಗೆ ಪಾಪ್ರೆಡ್ಡಿಪಾಳ್ಯ ಬಸ್ ಸ್ಟಾಪಿಂದ ಟುವರ್ಡ್ಸ್ ಮುದ್ದಿನಪಾಳ್ಯ ಏನು ರೋಡ್ ಹೋಗುತ್ತೆ, ಆ ರೋಡಲ್ಲಿ ಹೋದರೆ ನೀವು ಒಂದು ಬಾಷ್ ಸರ್ವಿಸ್ ಸೆಂಟರ್ ಬರುತ್ತೆ. ಅದರ ನೆಕ್ಸ್ಟ್ ರೋಡೇ ರೈಟ್ ತೊಗೊಂಡು ಒಂದು 100 ಮೀಟರ್ಸ್ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಚಿಕ್ಕದಾಗಿ ಬರುತ್ತೆ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ. ನಮ್ಮದೊಂಥರ ನಮ್ಮ ಕನಸಿನ ಒಂದು ಶೋರೂಮ್ ಇದು. ಫೈನಲಿ ನನ್ಸ್ ಮಾಡಿದ್ದೀರಾ ನೀವೇ. ಸೊ ಇವಾಗ ಬೆಳೆಸೋದು ಬಿಡೋದು ನಿಮ್ಮ ಕೈಲಿದೆ. ಆ್ಯಂಡ್ ಕ್ವಾಲಿಟಿ ಅಂತೂ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಪ್ರೈಸಿಂಗ್ ಹೌದು, ಸೊ ಒಂದು 5,000 ಮಾರ್ಕೆಟ್ಗಿಂತ ಅಂದರೆ ಸಣ್ಣ ಪುಟ್ಟ ಬೇರೆ ಶೋರೂಮ್ ಲೋಕಲ್ ಡೀಲರ್ಸ್ಗಿಂತ ಜಾಸ್ತಿ ಇದ್ದರೂ ಕೂಡ ಸ್ಪಿನ್ನಿ ಕಾರ್ಸ್ 24 ಯಾವುದೇ ಒಂದು ಇದಕ್ಕೆ ತೊಗೊಂಡ್ರು ಕೂಡ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇದ್ದೇ ಇರುತ್ತೆ. ತಡ ಮಾಡೋದು ಬೇಡ ವೀಕ್ಷಕರೇ, ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಸತಿ ಬಂದ್ಬಿಟ್ಟು ಪ್ರೀಮಿಯಂ ವೆಹಿಕಲ್ ಕೂಡ ಇದೆ. ಬಟ್ ಸ್ಟಾರ್ಟಿಂಗ್ ಫ್ರಮ್ ಲೋ ಬಜೆಟ್ ಹಾಗೆ ಮಿಡ್ ಸೆಗ್ಮೆಂಟ್ ವೆಹಿಕಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ತುಂಬ ಜನ ನೀವು ನೋಡುವಂಥದ್ದು ಮಿಡ್ ಸೆಗ್ಮೆಂಟ್ ವೆಹಿಕಲ್ಗಳನ್ನೇ ನೋಡ್ತಿರ್ಬೋದು. 2011 ಮಾಡೆಲ್ i20 ನೋಡ್ತಾ ಇದ್ದೀರಾ. ಇದು ಬಂದು ಸೆಕೆಂಡ್ ಓನರು, 69,000 ಕಿಲೋಮೀಟರ್ ಓಡಿರೋದು. ಕಂಪ್ಲೀಟ್ ಟಾಪ್ ಎಂಡು, ಆಸ್ತಾ ಆಪ್ಷನಲ್ ಇದು. ಸೊ ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMಸು, ಡ್ಯೂಯಲ್ ಏರ್ ಬ್ಯಾಗು, ABSಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಲೆದರ್ ಅಪೋಲ್ಸ್ಟ್ರಿ, ಏರ್ ಡಿಫಾಗರು, ವೈಪರು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಚೆಕ್ ಮಾಡ್ಕೋಬೋದು. ಒಂದು 60% ಇದೆ ನಿಮಗೆ ಟೈರ್ ಬಂದ್ಬಿಟ್ಟು.
ಸೊ ಇದು ಬ್ರ್ಯಾಂಡ್ ನ್ಯೂ ಥರ ಇದೆ ವೆಹಿಕಲ್ಲು. ಪ್ರತಿಯೊಂದು ವೆಹಿಕಲ್ಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ, ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಜೆನ್ಯನ್ ಕಿಲೋಮೀಟರ್ ಆಗಿರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,70,000ಗೆ ಫೈನಲ್ ಆಗುತ್ತೆ. 11 ಮಾಡಲು ಆ್ಯಂಡ್ ಲೋನ್ ಕೂಡ ಆಗುತ್ತೆ. ಇದಕ್ಕೆ ಪಕ್ಕದಲ್ಲಿ ನೋಡ್ತಿರ್ಬೋದು ಫೋರ್ಡ್ ಇಕೋಸ್ಪೋರ್ಟ್ ಇದೆ, ತುಂಬ ಜನ ಹುಡುಕ್ತಾ ಇರ್ತೀರ. ಇದು ಕೂಡ ಸೆಕೆಂಡ್ ಓನರೇ, ಬಟ್ 84,000 ಅಷ್ಟೇ ಓಡಿರೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. 14 ಮಾಡಲು ಟೈಟಾನಿಯಂ ಪ್ಲಸ್ ಇದು 6 ಏರ್ ಬ್ಯಾಗ್ ವೇರಿಯಂಟು. ಸೊ ಫೀಚರ್ಸ್ ಅಂತ ಬಂದಾಗ 6 ಏರ್ ಬ್ಯಾಗ್ ಆಗಿರ್ಬೋದು, ಮತ್ತು ನಿಮಗೆ ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMಸು, ರೇರ್ ಡಿಫಾಗರ್, ವೈಪರು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಎಲ್ಲ ಬರುತ್ತೆ. ಆ್ಯಂಡ್ ವಿಶೇಷ ಏನಂತ ಹೇಳಿದ್ರೆ ಈ ಕಾರ್ದು ಕಂಪ್ಲೀಟ್ ಎಲ್ಲ ಟೈರ್ನು ಕೂಡ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ. 5 ಟೈರ್ದು ಅಂದರೆ ಟೈರ್ ಚೇಂಜ್ ಆಗಿದೆ. ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, 95% ಇದೆ ಟೈರ್ಸ್ ಎಲ್ಲ. ಸೊ ಯಾವುದೇ ರೀತಿ ನೀವು ಖರ್ಚು ಮಾಡೋವಂಥ ಅವಶ್ಯಕತೆ ಇಲ್ಲ. ತೊಗೊಂಡೋಗ್ಬಿಟ್ಟು ಕೆಲವೊಂದು ಗಾಡಿಗಳಿಗೆ ಖರ್ಚಿಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದು ಟೈರ್ ಚೇಂಜ್ ಮಾಡ್ಕೋಬೇಕಾಗತ್ತೆ ನಮ್ಮ ಶೋರೂಮ್ಗಳಲ್ಲಿ. ಬಟ್ ಈ ಗಾಡಿಗೆ ಕಸ್ಟಮರ್ ಆಲ್ರೆಡಿ ಹಾಕ್ಸ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆನಾ? ಸೊ ಗಾಡಿ ಅಂತೂ ಕ್ಲಾಸ್ ಆಗಿದೆ, ಸಸ್ಪೆನ್ಷನ್ ಆಗಲಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 5,75,000ಗೆ ಫೈನಲ್ ಆಗುತ್ತೆ. ಆಲ್ಮೋಸ್ಟ್ ಫೈನಲ್ ಪ್ರೈಸೇ ಹೇಳಿರೋದು. ಸೊ ಎಲ್ಲ ಗಾಡಿಗೂ ಫೈನಲ್ ಪ್ರೈಸೇ ಹೇಳ್ತೀನಿ ಆ್ಯಂಡ್ ವಿತ್ ಟ್ರಾನ್ಸ್ಫರ್ ಹೇಳ್ತಾ ಇರೋದು. ಯಾವುದೇ ಗಾಡಿಗೂ ನೀವು ಕಮಿಷನ್ ಕೊಡುವಂಥ ಅವಶ್ಯಕತೆ ಇರಲ್ಲ. ಸೊ ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ ಫೈನಲ್ ಪ್ರೈಸು. ಸ್ವಲ್ಪ 1-2 ಸಾವಿರ ನೀವು ಬಂದಾಗ ಅಂದರೆ ದೂರದಿಂದ ಬರೋರಿಗೆ ಬೇಕಾದ್ರೆ ಬಿಟ್ಕೊಡ್ಬೋದು ಅಷ್ಟೇ. ಯಾಕೆಂತ ಹೇಳಿದ್ರೆ ನಾನು ಇಲ್ಲೇ ಫೈನಲ್ ಪ್ರೈಸ್ ಹೇಳ್ಬಿಟ್ರೆ ಬರೋರು ಪಾಪ ಬೇಜಾರು ಮಾಡ್ಕೊಬೋದು. ಬನ್ನಿ ಮಾಡಿಕೊಡೋಣ. ಪಕ್ಕದಲ್ಲಿ ನೋಡ್ತಿರ್ಬೋದು I10 ಇದೆ. ಸೊ ಈ ಗಾಡಿಯ ವಿಶೇಷತೆ ಏನಂತ ಹೇಳಿದ್ರೆ ಇದು ವಿತ್ ಸನ್ರೂಫು ನೋಡ್ತಿರ್ಬೋದು. ಸೊ 2010, 11, 12 ಈ ಮಾಡೆಲ್ಗಳಲ್ಲಿ ವಿತ್ ಸನ್ರೂಫ್ ಬಿಟ್ಟರು ಆಸ್ತಾ ವೇರಿಯಂಟಲ್ಲಿ ಆಪ್ಷನಲಲ್ಲಿ. ಸೊ ಇದು ಆಸ್ತಾ ಆಪ್ಷನಲ್ಲು. ಸೊ ಗ್ರ್ಯಾಂಡ್ I10 ನಿಯಾಸಲ್ಲೆಲ್ಲ ಇವಾಗ ಬಿಡ್ತಾವ್ರು ಸನ್ರೂಫು. I10ಅಲ್ಲಿ ಅವಾಗಲೇ ಬಿಟ್ಬಿಟ್ಟಿದ್ರು. ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಇದು ಆಫ್ಟರ್ ಮಾರ್ಕೆಟ ಅನ್ನೋ ಥರ ಸ್ವಲ್ಪ ಜನಕ್ಕೆ ಭಯ ಇತ್ತು. ಬಟ್ ಇದು ಆಫ್ಟರ್ ಮಾರ್ಕೆಟ್ ಅಲ್ಲ, ಇದು ಕಂಪ್ನಿ ಫಿಟ್ಟೆಡೇ. ನಿಮಗೆ ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಬರುತ್ತೆ, ತುಂಬ ನೀಟಾಗಿದೆ. ಸ್ಟಾಕ್ ಅಪೋಲ್ಸ್ಟ್ರಿ ಇದು. ಇದು ಬಂದು 31,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. 31,500 ಕಿಲೋಮೀಟ್ರು ಅಷ್ಟೇ ಓಡಿರೋದು. 11 ಮಾಡಲ್ ಆಸ್ತಾ ಸಿಂಗಲ್ ಓನರು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,50,000ಗೆ ಫೈನಲ್ ಆಗುತ್ತೆ. 3,50,000ಕ್ಕೆ 11 ಮಾಡಲ್ ಆಸ್ತಾ. ಅಂದರೆ ನಿಮಗೆ ಮ್ಯಾಗ್ನಾ ಅಥವಾ ಸ್ಪೋರ್ಟ್ಸ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿಗೆ ಸಿಗ್ಬೋದು. ಬಟ್ ಇದು ವಿತ್ ಸನ್ರೂಫ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ಬೋದು. ಬಟ್ ಖಂಡಿತವಾಗ್ಲೂ 31,000 ಓಡಿರೋಂತಹ ಗಾಡಿ ಈ ಟೇಸ್ಟಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಒಂದ್ಸಲಿ ವಿಸಿಟ್ ಮಾಡಿ. I10 ನೋಡ್ತಿರೋರು ಸ್ಮಾಲ್ ಫ್ಯಾಮಿಲಿ ಇಟ್ಕೊಂಡಿದ್ದೀರಾ ಆ್ಯಂಡ್ ಮಕ್ಕಳಿದ್ದಾರೆ, ವಿತ್ ಸನ್ರೂಫ್ ಬೇಕು ಬಟ್ ಸ್ಮಾಲ್ ಕಾರ್ ಬೇಕು. ಆ್ಯಂಡ್ ಇದು ಆಟೋಮೆಟಿಕ್, ಆ್ಯಕ್ಚುಲಿ ಆಟೋಮೆಟಿಕ್ ಆಗಿದ್ರು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. 1.2 ಲೀಟರ್ ಕಪ್ಪ ಇಂಜಿನ್ ಇದು. 14 to 15 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಇದರಲ್ಲಿ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಫಿಗೋ ಇದೆ, ನೋಡ್ತಿರ್ಬೋದು. ಫಿಗೋ ಬಂದ್ಬಿಟ್ಟು ಇದಕ್ಕಿಂತ ಸ್ವಲ್ಪ ಸ್ಪೇಸ್ ಜಾಸ್ತಿ ಬರುತ್ತೆ, ಪವರ್ ಜಾಸ್ತಿ ಬರುತ್ತೆ. ಇದು ಕೂಡ 1.2 ಲೀಟರೇ ಪೆಟ್ರೋಲ್ ಇಂಜಿನ್. ಆ್ಯಂಡ್ ಈ ಗಾಡಿಗಳಲ್ಲಿ ಏನು ನೋಡಿದ್ರಿ ಫೋರ್ಡ್ ಇಕೋಸ್ಪೋರ್ಟ್ ಬಿಟ್ಟರೆ ಇನ್ನೆಲ್ಲ ಕೂಡ ಪೆಟ್ರೋಲ್ ಇಂಜಿನ್ ಗಾಡಿಗಳೇ ನೋಡ್ತಾ ಇರೋದು. 11 ಮಾಡಲು ಫೋರ್ಡ್ ಫಿಗೋ 1.2 ಲೀಟರ್ ಇಂಜಿನು, ZXi ಇದು ಮಿಡ್ ವೇರಿಯಂಟು. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ರೇರ್ ಡಿಫಾಗರ್ ಬರುತ್ತೆ ಆ್ಯಂಡ್ ವೈಪರ್ ಕೂಡ ಬರುತ್ತೆ. ಫಾಗ್ ಲ್ಯಾಂಪ್ ಕೂಡ ಇದರಲ್ಲಿ ಇದೆ, ನೋಡ್ತಿರ್ಬೋದು. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,50,000ಗೆ ಫೈನಲ್ ಆಗುತ್ತೆ. 11 ಮಾಡಲ್ ಸೆಕೆಂಡ್ ಓನರ್, 48,000 ಓಡಿರುವಂತಹ ಫಿಗೋ ಇದು. ಓಕೆನಾ? ಪಕ್ಕದಲ್ಲಿ ನೋಡ್ತಾ ಇದ್ದೀರಾ. ಸೊ ಮತ್ತೊಂದು I10 ನನಗೆ 3 ಲಕ್ಷದ ಒಳಗೆ ಬೇಕು, 3 ಲ್ಯಾಕ್ ಒಳಗೆ ಬೇಕು I10 ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. 10 ಮಾಡಲ್ಲು, ಇದಕ್ಕೆ ಲೋನ್ ಆಗಲ್ಲ. ಮಿಕ್ಕಿದೆಲ್ಲ ಗಾಡಿಗೂ ಇವಾಗ ಏನು ನೋಡಿದ್ರೆ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ಆಯಿತಾ? ಆರಾಮಾಗಿ ವಿಸಿಟ್ ಮಾಡಿ. ಒಂದು 50,000, 60,000, 1 ಲಕ್ಷ ಇದ್ರೆ ಸಾಕು, ಪ್ರತಿಯೊಂದು ಗಾಡಿಗೂ ಲೋನ್ ಆಗಿಬಿಡುತ್ತೆ. ಬಟ್ ಈ ಗಾಡಿ 10 ಮಾಡಲ್ ಆಗಿರೋದ್ರಿಂದ ಲೋನ್ ಆಗಲ್ಲ. ಬಟ್ ತುಂಬ ಕ್ಯೂಟ್ ಆಗಿದೆ ಗಾಡಿ. ಯಾಕೆಂತ ಹೇಳಿದ್ರೆ ಬರೀ 37,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಗಾಡಿ ಒಂದ್ಸಲಿ ಇಂಟೀರಿಯರ್ ಚೆಕ್ ಮಾಡ್ಕೊಳ್ಳಿ. ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟು, 1.2 ಲೀಟರ್ ಕಪ್ಪ ಇಂಜಿನ್ ಬರುತ್ತೆ ಇದರಲ್ಲಿ. 2010 ಮಾಡಲ್ಲು. ಕಂಪ್ಲೀಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸ್ಟೇರಿಂಗ್ ರ್ಯಾಪೆಲ್ಲ ಹಾಕ್ಸ್ಬಿಟ್ಟು ಕಸ್ಟಮರು ತುಂಬ ನೀಟಾಗಿ ಮಡಿಕೊಂಡಿದ್ದಾರೆ, ಮ್ಯಾಟೆಲ್ಲ ಹಾಕಿದ್ದಾರೆ, ನೋಡ್ಬೋದು. ಫ್ಯಾಬ್ರಿಕ್ ಸೀಟ್ಸು, ಬಟ್ ಒಳಗಡೆ ಅಂತೂ ಆ ಆ್ಯಂಬಿಯನ್ಸ್ ಇದೆಯಲ್ಲ, ಸ್ಮೆಲ್ಲು ಸಕ್ಕತ್ತಾಗಿದೆ. ರೇರ್ ಡಿಫಾಗರು, ವೈಪರ್ ಕೂಡ ಬರುತ್ತೆ ಇದರಲ್ಲಿ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಒಂದ್ಸಲಿ ಬಂದು I10 ನೋಡ್ತಿರೋರಿಗೆ 3 I10 ಕೊಡ್ತೀನಿ. ಇನ್ನೊಂದು I10 ಆ್ಯಕ್ಚುಲಿ ಬರ್ತಾ ಇದೆ. ಸೊ ಅದು ಬಂದಾಗ ಖಂಡಿತವಾಗ್ಲೂ ನಿಮಗೆ, ಅಂದರೆ ನೆಕ್ಸ್ಟ್ ನೀವು ಬರೋ ಅಷ್ಟರಲ್ಲಿ ಆ I10 ಕೂಡ ಬಂದಿರುತ್ತೆ. 3 ಗಾಡಿ ಟೆಸ್ಟ್ ಡ್ರೈವ್ ಮಾಡಿಕೊಂಡು ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿನ ತೊಗೋಬೋದು. ಸೊ ಈ ಗಾಡಿಯ ಪ್ರೈಸ್ ಹೇಳೋದಾದರೆ 2,68,000ಗೆ ಫೈನಲ್ ಆಗುತ್ತೆ. 10 ಮಾಡಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸು. ಓಕೆನಾ? ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಕ್ವಿಡ್ ಇದೆ, 16 ಮಾಡಲ್ ಆಟೋಮೆಟಿಕ್. ಇದು ಆಟೋಮೆಟಿಕ್ ನೋಡ್ತಿರೋರಿಗೆ I10 ಆಟೋಮೆಟಿಕ್ ನೋಡಿದ್ರಿ, ಹಾಗೆ ಇದೊಂದು ಆಟೋಮೆಟಿಕ್ ಇದೆ. 16 ಮಾಡಲ್ಲು
ಆ್ಯಂಡ್ ಇದು ಬಂದು RX T ವೇರಿಯಂಟು, ಟಾಪ್ ಎಂಡು. ಇದರಲ್ಲಿ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಇದೆ, ಆಟೋಮೆಟಿಕ್ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಗೇರ್ ನಾಬು ಮುಂದೆ ಬರುತ್ತೆ ನಿಮಗೆ, ಕನ್ಸೋಲಲ್ಲಿ ಬರಲ್ಲ. ಸ್ಪೇಸು ಕೂಡ ಚೆನ್ನಾಗಿ ಬರುತ್ತೆ ಕ್ವಿಡ್ಡಲ್ಲಿ. ತುಂಬ ಜನ ಒಂದು ಸ್ಮಾಲ್ ಫ್ಯಾಮಿಲಿ ಇಟ್ಕೊಂಡಿರೋರು ಕ್ವಿಡ್ನ ತುಂಬ ಜನ ಇಷ್ಟಪಡ್ತೀರ. ಆಟೋಮೆಟಿಕ್ ಸಿಟಿಗೆ ಹೇಳಿ ಮಾಡಿಸಿರುವಂಥ ಒಂದು ಗಾಡಿ ಅಂತ ಹೇಳಿದ್ರೆ ಒಂದು ಕ್ವಿಡ್ ಕೂಡ ಅಂತ ಹೇಳ್ಬೋದು. ಸೊ ಗಾಡಿ ಚೆನ್ನಾಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಕ್ವಿಡ್ದು ಬಂದ್ಬಿಟ್ಟು ಪ್ರೈಸು 3,45,000. ಇದು ಬೇಕಾದ್ರೆ ಒಂದು 5,000 ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಅಂದರೆ ಇದು ರೀಫಬ್ ಮಾಡಿಸ್ಬೇಕು, ನಾವು ರೀಫಬ್ ಮಾಡಿನೇ ಕೊಡೋದು. ಗಾಡಿ ಬಂದ ತಕ್ಷಣ ಗಾಡಿ ಚೆನ್ನಾಗಿರೋದ್ರಿಂದ ಹಂಗೆ ನಿಲ್ಲಿಸಿದ್ದೀನಿ. ರೀಫಬ್ ಅಂತ ಹೇಳಿದ್ರೆ ಒಂದ್ಸಲಿ ನೋಡ್ಕೊಂಬಿಡಿ ಗಾಡಿ ಯಾವ ಥರ ಟೇಸ್ಟಲ್ಲಿ ತರ್ತೀವಿ ನಾವು ಅಂತ ಹೇಳ್ಬಿಟ್ಟು. ಸೊ ಈ ಥರ ಸ್ಕ್ರ್ಯಾಚ್ ಇರುತ್ತೆ, ಇದನ್ನಷ್ಟೇ. ಅದು ಬಿಟ್ಟರೆ ಬಾಡಿ ಲೈನ್ ನೋಡ್ಕೊಳ್ಳಿ, ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಪ್ರತಿಯೊಂದು ಗಾಡಿ ಕೂಡ ಆಕ್ಸಿಡೆಂಟ್ ಫ್ರೀ ಗಾಡಿಗಳೇ ನಾವು ತರೋವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಇಟಿಯೋಸ್ ಇದೆ. ಇಟಿಯೋಸ್ ಬಂದ್ಬಿಟ್ಟು ಇದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು. ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಜಾಸ್ತಿ ಅನ್ನೋದಕ್ಕಿಂತ ಮಾರ್ಕೆಟ್ ಪ್ರೈಸೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಟ್ ಸ್ವಲ್ಪ ಇದು ಮೂವಿಂಗ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಅರ್ಜೆಂಟ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿ ಸೇಲ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬೆಸ್ಟ್ ಆಫರು ಇವತ್ತಿನ ವೀಡಿಯೋದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಟಿಯೋಸು 4 lakh ಒಳಗೆ ಸಿಗ್ತಾ ಇದೆ. ಅದು ಕೂಡ 14 ಮಾಡಲು VX ಟಾಪ್ ಎಂಡ್ ಇದು. ಆ್ಯಂಡ್ ಇದು ಬಂದು 57,000, 57,000 61,000 ಅಷ್ಟೇ ಓಡಿರೋದು. ಆ್ಯಂಡ್ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಥರ್ಡ್ ಓನರ್ ಆಗಿದ್ದರೂ ಕೂಡ ಈ ಗಾಡಿ ಬಂದು ಥರ್ಡ್ ಓನರು ಆಗಿದ್ದರೂ ಕೂಡ ಸರ್ವಿಸ್ ಹಿಸ್ಟ್ರಿ ಇರೋದ್ರಿಂದ ಈ ಗಾಡಿನ ಆರಾಮಾಗಿ ತೊಗೋಬೋದು. ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಸೊ ಗಾಡಿ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಇದಕ್ಕೆ ಫುಟ್ವೆಲ್ ಲೈಟ್ ಹಾಕಿರ್ಬೋದು, ಮತ್ತು ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫುಟ್ವೆಲ್ ಲೈಟಿಂಗ್ ಇವ್ರು ಹಾಕ್ಸಿರೋದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಫೈನಲ್ ಪ್ರೈಸು 3,85,000ಗೆ ಮಾಡಿಕೊಡ್ತೀನಿ. ಮುಂಚೆ ಎಲ್ಲ ಆ್ಯಕ್ಚುಲಿ ಇದನ್ನು 4,10,000 20,000 ಎಲ್ಲ ಹೇಳಿದ್ದೀವಿ. ಕಸ್ಟಮರ್ ಎಷ್ಟು ಕೇಳ್ತಾ ಇದ್ರು ಅಷ್ಟು ಹೇಳಿದ್ದೀವಿ. ಯಾಕೆಂದರೆ ನಾವು ಥರ್ಡ್ ಓನರ್ ವೆಹಿಕಲ್ನ ನಾವು ಬೈ ಮಾಡೋದೇ ಇಲ್ಲ. ಬಟ್ ಇದು ಕಸ್ಟಮರ್ ನಮ್ಮ ಹತ್ರ ಇಕೋಸ್ಪೋರ್ಟ್ ತೊಗೊಂಡ್ರು, ವೈಟ್ ಕಲರು, ಅವ್ರ ಹತ್ರ ತೊಗೊಂಡಿರೋಂಥ ಒಂದು ವೆಹಿಕಲ್ ಅಂದರೆ ಪಾರ್ಕ್ ಆ್ಯಂಡ್ ಸೇಲ್ಗೆ. ಸೊ ಅದಕ್ಕೋಸ್ಕರ 3,85,000 ಫೈನಲ್ ಪ್ರೈಸು. ಈ ಗಾಡಿಗಂತೂ ಫೈನಲ್ ಕೇಳಕ್ಕೆ ಹೋಗ್ಬೇಡಿ. 14 ಮಾಡಲ್ ಇಟಿಯೋಸ್ ಟಾಪ್ ಎಂಡು 3,85,000 ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು ಬಂದು ಆಲ್ಟೋ LX. ಇದು ಅಂದರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರಲ್ಲ. ಬಟ್ ತುಂಬ ಜನ ಹಳ್ಳಿ ಕಡೆ ಓಡಿಸ್ಬೇಕು ಅನ್ನೋರಿಗೆ ಈ ಗಾಡಿನೇ ಸೂಕ್ತ. ತುಂಬ ಜನ ಕೇಳ್ತೀರಾ, ಅದಕ್ಕೋಸ್ಕರನೇ ತಂದಿರೋದು. 12 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಆಲ್ಟೋ, ಅಂದರೆ ಪೆಟ್ರೋಲೇ ಬರೋದು ಆಲ್ಟೋದಲ್ಲಿ. 61,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ 2,75,000 ಎಲ್ಲ ಹೇಳಿದ್ವಿ. ಸೊ ಆ್ಯಕ್ಚುಲಿ ಇದನ್ನು ಸ್ವಲ್ಪ ಕಮ್ಮಿನೇ ಮಾಡೋಣ ಅಂತ. ಇದು ಕೂಡ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲನ್ನೇ. ಕಸ್ಟಮರ್ಗೆ ಅರ್ಜೆಂಟಾಗಿ ಸೇಲ್ ಆಗಬೇಕಂದ್ರೆ, ಅಂದರೆ ಜಸ್ಟ್ ಒಂದು 4 days ಆಯ್ತು ಅಷ್ಟೇ. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಬಿಟ್ಟು. ಸೊ ಇವಾಗ ಅವ್ರಿಗೆ ಅರ್ಜೆಂಟಾಗಿ ಸೇಲ್ ಆಗಬೇಕಂತೆ. ಸೊ ಅದಕ್ಕೋಸ್ಕರ ಕಮ್ಮಿಗೆ ಮಾಡಿಕೊಡಿ ಸರ್, ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಈ ಗಾಡಿ ಕೂಡ ನಿಮಗೆ ಚಾನ್ಸಲ್ಲಿ ಸಿಗುತ್ತೆ. 2,45,000ಗೆ ಫೈನಲ್ ಮಾಡಿಕೊಡ್ತೀವಿ. 2,45,000ಗೆ ಆಲ್ಟೋ 800 ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಲಾಸ್ಟ್ ವೀಡಿಯೋಗಿಂತ ಇನ್ನೂ ಕಮ್ಮಿನೇ ಹೇಳ್ತಾ ಇದ್ದೀವಿ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಪ್ರಕಾರವಾಗಿ 2,45,000ಗೆ 12 ಮಾಡಲ್ ಆಲ್ಟೋ ಸಿಗ್ತಾ ಇದೆ. ಸಿಂಗಲ್ ಓನರ್, ಅದು ಕೂಡ ಬರೀ 61,000 ಓಡಿರೋದು. ಹೆಂಗಿದೆ ನೋಡ್ಕೊಳ್ಳಿ, ವಿತೌಟ್ ಸ್ಕ್ರ್ಯಾಚು, ವಿತೌಟ್ ಡೆಂಟು. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಪ್ರತಿಯೊಂದು ಗಾಡಿ ಕೂಡ ಹಂಗೆ ಇರುತ್ತೆ. ನೆಕ್ಸ್ಟ್ ವೆಹಿಕಲ್ಲು i20 ನೋಡ್ತಾ ಇದ್ದೀರಾ. i20 ಆಸ್ತಾನೆ ಆವಾಗಲೇ ನೋಡಿದ್ದು ನೀವು. ಇದು ಕೂಡ ಪೆಟ್ರೋಲೇ, ಎರಡೂ ಕೂಡ ಪೆಟ್ರೋಲ್ ಇಂಜಿನೇ. 2015 ಮಾಡಲ್ಲು, ಸೆಕೆಂಡ್ ಓನರು, 1 ಲಕ್ಷ ಓಡಿದೆ. ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ ಇದೆ ಪ್ರತಿಯೊಂದು ಗಾಡಿಗೂ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಆಟೋಮೆಟಿಕ್ ಗೇರ್ ಬಾಕ್ಸ್ಗೆ ನಿಮಗೆ ಗೇರ್ ಬಾಕ್ಸ್ ವ್ಯಾರಂಟಿ ಬರಲ್ಲ. ಬಿಟ್ಟರೆ ಇನ್ನೆಲ್ಲ ಗಾಡಿಗೂ ನಿಮಗೆ ಇಂಜಿನ್ನು ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ ಅಬೌವ್ 2012 ಮಾಡಲ್. ಓಕೆನಾ? ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ವ್ಯಾರಂಟಿಲೇ ಬರುತ್ತೆ. ಆಸ್ತಾ ಸೆಕೆಂಡ್ ಓನರು, 2015 ಮಾಡಲು. ಆಸ್ತಾ ಆಪ್ಷನಲ್ಲು, ಆಟೋ ಫೋಲ್ಡಿಂಗ್ VMSು, ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಡಿಫಾಗರ್, ವೈಪರು, ಮತ್ತು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಮತ್ತು ರೇರ್ AC ವೆಂಟ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,85,000 ಅಂತ ಹೇಳ್ತಾ ಇರೋದು. 5,80,000ಗೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಗಾಡಿ ಬಂದು 15 ಮಾಡಲು, ಆಸ್ತಾ ಆಪ್ಷನಲ್ಲು, ಪುಷ್ ಬಟನ್ ಸ್ಟಾರ್ಟು, ಕೀಲೆಸ್ ಎಂಟ್ರಿ ಎಲ್ಲ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ. ನನಗೆ ಆ ಗಾಡಿ ಬೇಡ. ಆ್ಯಂಡ್ ಮುಂಚೆ ಏನು ನೋಡಿದ್ರಿ 11 ಮಾಡಲ್ ಗಾಡಿ ಬೇಡ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ಜಾಝು. ಯಾಕೆ ಅಂತ ಹೇಳಿದ್ರೆ ಜಾಝ್ ಬಂದ್ಬಿಟ್ಟು ನಿಮಗೆ ಲೆಗ್ ರೂಮ್ ಜಾಸ್ತಿ ಬರುತ್ತೆ. ಓಕೆನಾ? 12 ಮಾಡಲ್ ಜಾಝ್. ಇದು ಸಿಂಗಲ್ ಓನರು, 55,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಅಲಾಯ್ ವೀಲ್ಸ್ ಎಲ್ಲ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಕ್ಕದಾಗಿದೆ ಗಾಡಿ ಅಂತೂ. ಆ್ಯಕ್ಚುಲಿ ಇದು ರೀಫಬ್ ಆಗಿಲ್ಲ. ಟೇಸ್ಟ್ ನೋಡ್ಕೊಳ್ಳಿ ಯಾವ ಥರ ತರ್ತೀವಿ ಅಂದ್ಬಿಟ್ಟು ನಾವು. ಬಂಪರ್ ಮಾತ್ರ ರೀಪೇಂಟ್ ಮಾಡಬೇಕು. ಬಿಟ್ಟರೆ ಗಾಡಿ ಈ ಕಡೆಯಿಂದ ನೋಡ್ಕೊಳ್ಳಿ ಇನ್ನೊಂದ್ಸಲಿ. ಯಾವುದೇ ರೀತಿ ನಿಮಗೆ ಡೆಂಟ್ ಆಗಲಿ, ಮೇಜರ್ ಏನೋ ಕೆಲಸ ಮಾಡಿಸ್ಬೇಕು ಆ ಥರ ಇರೋದೇ ಇಲ್ಲ.
ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿದೆ. ಸೊ ಜಾಸ್ ಬಂದ್ಬಿಟ್ಟು 2012 ಮಾಡಲು, ರೇರ್ ಡಿಫಾಗರ್ ವೈಪರ್ ಕೂಡ ಬರುತ್ತೆ. ಯಾಕೆಂತ ಹೇಳಿದ್ರೆ ಇದು VX ವೇರಿಯಂಟು, IVTEC ಪೆಟ್ರೋಲ್ ಇಂಜಿನ್ ಇದರಲ್ಲಿ ಬರುವಂಥದ್ದು ಆ್ಯಂಡ್ ವೆರಿ ಸ್ಮೂತ್ ಇಂಜಿನ್ನು. IVTEC ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,80,000ಗೆ ಫೈನಲ್ ಆಗುತ್ತೆ. ವಿತ್ ಒಂದು ಲೋನ್ ಕೂಡ ಮಾಡಿಕೊಡ್ತೀವಿ ಇದಕ್ಕೆ, ಓಕೆನಾ. ಆ್ಯಂಡ್ ರೀಫಬ್ ಎಲ್ಲ ಸೇರಿ, ರೀಫಬ್ ಬೇಡ ಗುರು ನನಗೆ ಅಂತ ಹೇಳಿದ್ರೆ ಇದಕ್ಕೆ ಇವಾಗ ನೋಡಿ ಹಿಂದೆಗಡೆ ಡೆಂಟ್ ಆಗಿದೆ, ಇದು ಡಿಕ್ಕಿ ಡೆಂಟ್ ಆಗಿದೆ, ಬಾನೆಟ್ ಎಲ್ಲ ರೀಪೇಂಟ್ ಇದೆ, ಅದು ಒಂದು 8,000 10,000 ಖರ್ಚು ಬರುತ್ತೆ. ಅದು ಬೇಡ ನನಗೆ, ಕಮ್ಮಿ ಮಾಡಿಕೊಡಿ ಅಂತ ಹೇಳ್ಬೇಕಾದ್ರೆ ಅದನ್ನು ಕಮ್ಮಿ ಮಾಡ್ಕೊಡೋಕ್ಕೆ ರೆಡಿ ಇದ್ದೀವಿ. ಬಟ್ ಇಮಿಡಿಯೇಟಾಗಿ ಬರಬೇಕು, ಇಲ್ಲಾಂದ್ರೆ ನಾವು ರೀಫಬ್ಗೆ ಕಳಿಸ್ಬಿಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು. ಸೊ ಇದು ಬಂದು ಸ್ವಿಫ್ಟ್ ಡಿಸೈರು. ಇದು ಲೋನ್ಗೆ ಹೋಗಿ ಕ್ಯಾನ್ಸಲ್ ಆಯಿತು ವೆಹಿಕಲ್, ಅವ್ರ ಲೋನ್ ಪ್ರೊಫೈಲ್ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಓಲ್ಡ್ ಆಗಿದೆ ಗಾಡಿ. ಅದು ಬಿಟ್ಟರೆ ಗಾಡಿ ಅಂತೂ ಕ್ಲಾಸ್ ಆಗಿದೆ. 17 ಮಾಡಲ್, ಸೆಕೆಂಡ್ ಓನರ್ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ, 58,000 ಕಿಲೋಮೀಟರ್ ಓಡಿದೆ, ಲೆದರ್ ಅಪಲ್ಸ್ಟ್ರಿ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸುಜುಕಿದೆ ಬರುತ್ತೆ, ಫಾಗ್ ಲ್ಯಾಂಪ್ ಇದರಲ್ಲಿ ಬರಲ್ಲ ಯಾಕೆಂದರೆ ಇದು VXI ವೇರಿಯಂಟ್ ಆಗಿರೋದ್ರಿಂದ. ಪೆಟ್ರೋಲ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ, 1.2 ಲೀಟರ್ ಪೆಟ್ರೋಲ್ ಇಂಜಿನು. 14 to 15 ಹೈವೇ ಬಂದರೆ, ಸಿಟಿ ಬಂದರೆ 16 to 17 ಹೈವೇ ಬರುತ್ತೆ. ಸೊ ಒಳ್ಳೆ ಮೈಲೇಜ್ ಬರುವಂತಹ ಗಾಡಿ, ಸುಜುಕಿ ಗಾಡಿಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,65,000ಗೆ ಫೈನಲ್ ಆಗುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,65,000ಗೆ ಫೈನಲ್ ಆಗುತ್ತೆ. ಗಾಡಿ ಅಂತೂ ಚೆನ್ನಾಗಿದೆ. ಯಾವಾಗ ಬೇಕಾದ್ರೂ ನೀವು ಗಾಡಿನ ತೊಗೊಂಡೋಗಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡ್ಕೊಂಡು ತೊಗೊಂಡೋಗ್ಬೋದು, ಅಥವಾ ಇಲ್ಲೇ ಬಂದ್ಬಿಟ್ಟು ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಬೋದು. ಯಾವುದೇ ರೀತಿ ನಿಮಗೆ ಅಂದರೆ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಇದನ್ನು ಚೆಕ್ ಮಾಡಬೇಡಿ, ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ ಅಂತ ಹೇಳ್ಬಿಟ್ಟು. ಈವನ್ ಲೋ ಬಜೆಟ್ ಗಾಡಿಗೂ ಕೂಡ ಆ ಥರ ಮಾಡಿದ್ದೀವಿ ನಾವು ಮುಂಚೆ ಎಲ್ಲ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಯಾರಾದರೂ ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು, ವ್ಯಾಗನರ್ ಬೇಕು ಅನ್ನೋರಿಗೆ ಲೇಟೆಸ್ಟ್ ಮಾಡಲ್ ವ್ಯಾಗನರ್ ಇದೆ. ಇದು ಬಂದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು. ಪಾಪ ಅವರು ಫ್ಯಾಮಿಲಿಲಿ ತುಂಬ ಒಂದು ದೊಡ್ಡ ದುರಂತ ಆಗಿದೆ. ಅಂದರೆ ಅವ್ರ ಫ್ಯಾಮಿಲಿಲಿ ಒಂದು ಕ್ಯೂಟ್ ಮೆಂಬರು ತೀರ್ಕೊಂಡಿದ್ದಾರೆ. ಸೊ ಅವ್ರಿಗೆ ಎಷ್ಟೊಂದು ಖರ್ಚು ಮಾಡಿ ನಿಮೋನಿಯಾ ಆಗಿ ಅದಾದ ನಂತರ ಖರ್ಚನ್ನ ಬರ್ಸೋಕ್ಕೋಸ್ಕರ, ಅಂದರೆ ಆಲ್ರೆಡಿ ಏನು ಅವ್ರಿಗೆ ಇದಾಗಿದೆ ಅದನ್ನು ಸಾಲ ಮಾಡಿದಾರಲ್ಲ ಅದನ್ನು ತೀರ್ಸೋಕ್ಕೋಸ್ಕರ ಈ ಗಾಡಿನ ಮಾರ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಕ್ಲೋಸ್ ಒಬ್ಬರು ಸಬ್ಸ್ಕ್ರೈಬರ್ದೇ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಕೂಡ ಮಾರ್ಕೆಟ್ ಪ್ರೈಸ್ಗಿಂತ ಒಂದು 5,000 ಜಾಸ್ತಿ ಇರ್ಬೋದು. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಬರೀ 16,000 ಏನೋ ಅಷ್ಟೇ ಓಡಿರೋದು ಗಾಡಿ. ಸೊ ಗಾಡಿನ ಬಂದು ನೋಡಿ, ಬೇಕಾದರೆ ಕಸ್ಟಮರ್ನ ಮಾತಾಡ್ಸ್ತೀನಿ ಡೈರೆಕ್ಟಾಗಿ. ಅಂದರೆ ನಿಮಗೆ ಮೇಯ್ನ್ ಏನು ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಅದಕ್ಕಿಂತ ಏನು ಜಾಸ್ತಿ ಇಲ್ಲ. ಇದು ಬಂದು 2022 ಮಾಡಲ್ ವ್ಯಾಗನಾರು, 1.2 ಲೀಟ್ರ್ ಇದು, ZXI ಪ್ಲಸ್ಸು. ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು ವಿತ್ ನ್ಯಾವಿಗೇಷನ್ ಬರುತ್ತೆ ಆ್ಯಂಡ್ ಆಲ್ಸೋ ಫಾಗ್ ಲ್ಯಾಂಪ್ ಆಗಿರ್ಬೋದು, ರೇರ್ ಡಿಫಾಗರು, ವೈಪರು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಡ್ಯೂಯಲ್ ಏರ್ ಬ್ಯಾಗು, ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಹಾಕ್ಸಿದ್ದಾರೆ ಇದಕ್ಕೆ. ಆ್ಯಂಡ್ ಈ ಗಾಡಿಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 60,000 to 70,000 ಖರ್ಚು ಮಾಡಿದಾರಂತೆ ಆಕ್ಸೆಸರೀಸ್ಗೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಲು, ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡಿಸ್ತೀವಿ. ಪಾಪ ಅರ್ಜೆಂಟ್ ಇದೆಯಾ ಅಂತ ಅಮೌಂಟ್ ಅವ್ರಿಗೆ, ಬಟ್ ಕ್ಲಾಸ್ ಆಗಿದೆ ವೆಹಿಕಲ್ಲು, ಓಕೆನಾ. ಇದಕ್ಕೆ 6 ತಿಂಗಳೆಲ್ಲ ಬೇಕಾದರೆ 1 ವರ್ಷ ವ್ಯಾರಂಟಿ ಕೊಡ್ತೀವಿ, ಆ ಥರ ಇದೆ ಗಾಡಿ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 6,75,000, 6,75,000ಕ್ಕೆ ಈ ಒಂದು ವ್ಯಾಗನರ್ ನಿಮ್ದಾಗುತ್ತೆ. ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ನೆಕ್ಸ್ಟ್ ಒಂದು ಟಿಯಾಗೋ ನೋಡ್ತಾ ಇದ್ದೀರಾ. ಟಿಯಾಗೋ ಬಂದ್ಬಿಟ್ಟು 2018 ಮಾಡಲು, ಇದು XM ವೇರಿಯಂಟ್. ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರಲ್ಲ, ಬಟ್ ನೋಡ್ತಿರ್ಬೋದು ಒಳಗಡೆ ಒಂದು ಟಚ್ ಸ್ಕ್ರೀನ್ ಬರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಮತ್ತು 4 ಪವರ್ ವಿಂಡೋ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಇದೆ ಇದರಲ್ಲಿ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,90,000 ಫೈನಲ್ ಆಗುತ್ತೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ವಿತ್ ಇನ್ಶೂರೆನ್ಸ್ ಮಾಡಿಕೊಡೋದು ಸೇರಿ ಆ್ಯಂಡ್ ಆಲ್ಸೋ ನಿಮಗೆ ಟ್ರಾನ್ಸ್ಫರ್ ಎಲ್ಲ ಇನ್ಕ್ಲೂಡ್ ಆಗಿ 3,90,000. 18 ಮಾಡಲ್ ಟಿಯಾಗೋ ಸಿಗ್ತಾ ಇದೆ. 18 ಮಾಡಲ್ ಟಿಯಾಗೋ ಬಂದ್ಬಿಟ್ಟು 3,90,000, ಓಕೆನಾ. ಹಾಗೆ ಪಕ್ಕದಲ್ಲಿ ಒಂದು ಸ್ಪಾರ್ಕ್ ಇದೆ ನೋಡ್ತಿರ್ಬೋದು. ಯಾರಾದರೂ ಲೋ ಬಜೆಟಲ್ಲಿ ಗಾಡಿ ನೋಡಬೇಕು ಅಂತಿರೋರಿಗೆ ಟೇಸ್ಟ್ಫುಲ್ ವೆಹಿಕಲ್ಲು, ತುಂಬ ನೀಟಾಗಿದೆ ವೆಹಿಕಲ್ಲು. 4 ಪವರ್ ವಿಂಡೋ ಬರುತ್ತೆ, ಓಕೆನಾ. ಇದು LS ವೇರಿಯಂಟು, ಸೆಕೆಂಡ್ ಓನರ್. ಸ್ಪಾರ್ಕ್ ನೋಡ್ತಾ ಇದ್ದೀರಾ, 78,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ನು. ಸ್ಪಾರ್ಕ್ನ ಪ್ರೈಸ್ ಬಂದ್ಬಿಟ್ಟು, ಸೊ ಇವಾಗ ಮುಂಚೆ ಎಲ್ಲ ಸ್ವಲ್ಪ ಜಾಸ್ತಿ ಹೇಳಿದ್ವಿ, ಬಟ್ ಇವಾಗ ಒಂದು ಫುಲ್ ಆ್ಯಂಡ್ ಫೈನಲ್ ಪ್ರೈಸು 1,40,000ಗೆ ಮಾಡಿಕೊಡ್ತೀವಿ. ಸೊ ಇದರಲ್ಲಿ ಜಾಸ್ತಿ ಮಾರ್ಜಿನ್ ಇಲ್ಲ, 1,40,000ಗೆ ಡೈರೆಕ್ಟಾಗಿ ಮಾಡಿಕೊಟ್ಬಿಡ್ತೀವಿ. ಡೈರೆಕ್ಟಾಗಿ ಬನ್ನಿ, ಗಾಡಿ ನೋಡಿ, ಗಾಡಿ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಯಾವುದೇ ಗಾಡಿ ಆಗಲಿ ನಮ್ಮ ಹತ್ರ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡ್ತಿದ್ದಂಗೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ CR-V ಇದೆ. ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಬಂದು ಎಲ್ರಿಗೂ ಅಲ್ಲ, ಇದು ಆಟೋಮೊಬೈಲ್ ಎಂಥೂಸಿಯಾಸ್ಟ್ಗಳು ಯಾರೆಲ್ಲ ಸ್ವಲ್ಪ ಪವರ್ಫುಲ್ ಗಾಡಿ ಓಡಿಸ್ಬೇಕು, ಸ್ಪೇಷಿಯಸ್ ಇರಬೇಕು ಆ್ಯಂಡ್ ಹೋಂಡಾ ಇಂಜಿನ್ ಬೇಕು ಅನ್ನೋರಿಗೆ ಈ ಗಾಡಿ. ಯಾಕೆ ಅಂತ ಹೇಳಿದ್ರೆ ಇದು ಆ್ಯಂಟಿಕ್ ಪೀಸ್ ಥರ 2003 ಮಾಡಲ್. ಇದು ಬ್ಯೂಟಿಫುಲ್ ವೆಹಿಕಲ್ಲು. ಇದ್ರ ಗೇರ್ ಬಾಕ್ಸ್ ಮಜಾನೇ ಬೇರೆ ನಿಮಗೆ. ಬಟರ್ ಸ್ಮೂತ್ ಗೇರ್ ಬಾಕ್ಸು, ಗೇರ್ ಶಿಫ್ಟ್ಸ್ ಹೆಂಗಾಗುತ್ತೆ ಅಂದರೆ ಅಲ್ಟಿಮೇಟಾಗಿ ಆಗುತ್ತೆ.
ಗೇರ್ ಶಿಫ್ಟ್ಸ್ ಎಲ್ಲ. ಗಾಡಿ ಬಗ್ಗೆ ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಗಾಡಿ ಅಂತ ಹೇಳ್ಬಿಟ್ಟು. ಸೀಟ್ಸ್ ನೋಡಿ 2003 ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಸೀಟ್ಸ್ ಫೀಲೇ ಬೇರೆ ಆ್ಯಕ್ಚುಲಿ, ಯಾವುದೇ ಕಾರಣಕ್ಕೂ ಈಟ್ ಆಗಲ್ಲ ಆ ಥರ ಫ್ಯಾಬ್ರಿಕ್ ಇದರಲ್ಲಿ ಕೊಟ್ಟಿರುವಂಥದ್ದು. ಹ್ಯಾಂಡ್ ಬ್ರೇಕ್ ಎಲ್ಲ ಅಲ್ಲಿ ಬರುತ್ತೆ ಆ್ಯಂಡ್ ಆ್ಯಂಟಿಕ್ ಪೀಸ್ ಆಗಿರೋದ್ರಿಂದ ಗೇರ್ ಬಾಕ್ಸ್ ನೋಡಿ, ಅಂದರೆ ಗೇರ್ ಲಿವರ್ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅವಾಗಲೇ ಕೊಟ್ಬಿಟ್ಟಿದ್ರು. ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ ORVMs ಇದು. ಆ್ಯಂಡ್ ಡೋರ್ ಪ್ಯಾಡಲ್ಲಿ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಪೇಸ್ ಬಂದ್ಬಿಟ್ಟು ಇದು ಆರಾಮಾಗಿ ಇಬ್ಬರು ಮಲ್ಕೊಬೋದು. ಇದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ರೆ ಅಷ್ಟು ಸ್ಪೇಸ್ ಬರುತ್ತೆ. ಮೋರ್ ದ್ಯಾನ್ 600 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಇದರಲ್ಲಿ. ಒಂದ್ಸಲಿ ಹಿಂದೆ ತೋರಿಸ್ತೀನಿ ನೋಡಿ. ಇದನ್ನು ಅನ್ಲಾಕು ಕೂಡ ಡಿಫ್ರೆಂಟ್ ಆಗಿರುತ್ತೆ ಆ್ಯಕ್ಚುಲಿ. ಇದೆಲ್ಲ ಓಪನ್ ಮಾಡ್ಬೋದು ನೀವು, ಓಕೆನಾ. ಆ್ಯಂಡ್ ಸೊ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಬೂಟ್ ಸ್ಪೇಸ್ ಶಾರ್ಟ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. CRP ಬಂದ್ಬಿಟ್ಟು ಇದು ಮೋರ್ ದ್ಯಾನ್ 150 bhp ಪವರ್ ಇರುವಂತಹ ಗಾಡಿ. ಇದು ಆ್ಯಕ್ಚುಲ್ ಆಗಿ ಆ್ಯಂಟಿಕ್ ಪೀಸು. ಇದನ್ನು ನಾವು ಫೀಲ್ ಮಾಡಬೇಕಂತಲೇ ತರಿಸಿರೋ ಗಾಡಿ ಇದು. ಆ್ಯಂಡ್ ಇದೇ ಥರ CRV ಇನ್ನೊಂದು ಕೂಡ ತರಿಸಿದ್ದೀವಿ ನನ್ನ ಫ್ರೆಂಡ್ಗೆ. ಅದು ಸ್ವಲ್ಪ ಲೇಟೆಸ್ಟ್ ಮಾಡಲು, ಅದನ್ನು ಪರ್ಸ್ನಲಾಗಿ ಓಡಿಸ್ಬೇಕಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ಲಿ ಈ ಗಾಡಿ ಬಂದ್ಬಿಟ್ಟು ಆಟೋಮೊಬೈಲ್ ಎಂಥೂಸಿಯಸ್ಟ್ಗಳಿಗಷ್ಟೇ, ಎಲ್ಲರೂ ತೊಗೊಳಕ್ಕೆ ಹೋಗಬಾರ್ದಿದ್ದೇನೆ. ಯಾಕೆ ಅಂತ ಹೇಳಿ ಮೈಲೇಜ್ ಕಮ್ಮಿ ಬರುತ್ತೆ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತ ಹೇಳಿದ್ರೆ CNG ಹಾಕ್ಸ್ಕೊತೀರಾ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ಲು. ಇಡೀ ಫ್ಯಾಮಿಲಿ ಜೊತೆಗೆ ಹೋಗ್ಬೋದು ನೀವು. ಆ್ಯಂಡ್ ಸ್ಪೇಷಿಯಸ್ ಆಗಿ ಬರುತ್ತೆ. 5 ಸೀಟ್ರೇ ಇದು, ಬಟ್ ಹಿಂದೆಗಡೆ ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆರಾಮಾಗಿ ಇಬ್ಬರು ಕುತ್ಕೊಬೋದು, ಅಷ್ಟು ಸ್ಪೇಸ್ ಬರುತ್ತೆ ಇದರಲ್ಲಿ. ಸೊ ಈ ಗಾಡಿ ಸಿಂಗಲ್ ಓನರು, 2003 ಮಾಡಲು, ಬರೀ 81,000 ಓಡಿರೋಂಥದ್ದು. ಬಟರ್ ಸ್ಮೂತ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಸೀಟೆಲ್ಲ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೋರ್ ದ್ಯಾನ್ 150 bhp ಪವರ್ ಬರುತ್ತೆ. ಒಳ್ಳೆ ಪವರ್ಫುಲ್ ಇಂಜಿನ್ನು, 2.4 ಲೀಟರ್ ಪೆಟ್ರೋಲ್ ಇಂಜಿನ್ ಇದು, ಓಕೆನಾ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,25,000ಕ್ಕೆ ಫೈನಲ್ ಆಗುತ್ತೆ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಈ ಗಾಡಿಯೆಲ್ಲ ಹೆಂಗೆ ಅಂತ ಹೇಳಿದ್ರೆ ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಈ ಗಾಡಿನ ಓಡಿಸಿ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಅಪ್ಪರ್ ಸೆಗ್ಮೆಂಟ್ ವೆಹಿಕಲ್ಸು. ಇದೇ ಥರ ಇನ್ನೊಂದು ವೆಹಿಕಲ್ನ ನನ್ನ ಫ್ರೆಂಡಿಗೆ ತರಿಸಿದ್ದೀನಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಅದು ನಾನು ಓಡಿಸ್ಬೇಕಂತ ಹೇಳ್ಬಿಟ್ಟು. ಅದರಲ್ಲಿ ಸನ್ರೂಫ್ ಎಲ್ಲ ಇದೆ. 7 ಮಾಡಲು. ಸೊ ಇದನ್ನು ಬಂದ್ಬಿಟ್ಟು 3,25,000 ಮಾಡ್ಕೊಡ್ತೀವಿ. ಒಂದ್ಸಲಿ ಗಾಡಿನ ಬಂದು ಓಡಿಸಿ, ಆವಾಗ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಯಾರೆಲ್ಲ ಹೋಂಡಾ ಲವರ್ಸ್ ಇರ್ತಾರೆ ಅವ್ರಿಗೆ ಅಂತಲೇ ಸ್ಪೆಷಲಿ ಈ ಗಾಡಿ ತರಿಸಿರೋದು. ಸ್ವಲ್ಪ ನಮಗೆ ಡಿಲೇ ಆಗ್ಬೋದು, ಬಟ್ ಒಳ್ಳೆ ಕಸ್ಟಮರು ಯಾರಾದರೂ ಬಂದರೆ ಖಂಡಿತವಾಗ್ಲೂ ಈ ಗಾಡಿನ ಇಷ್ಟಪಟ್ಟೇ ಪಡ್ತೀರಾ. ಅಂದರೆ ಹೋಂಡಾ ನೋಡ್ಕೊಂಬರೋರಿಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಟಾಟಾ ಇಂಡಿಕಾ ಇದೆ. ಲೋ ಬಜೆಟ್ ವೆಹಿಕಲ್ಲು. ಇವತ್ತಿನ ವಿಡಿಯೋದಲ್ಲಿ ಅದೊಂದು ಲೋ ಬಜೆಟ್ ವೆಹಿಕಲ್ ನೋಡಿದ್ರಿ, ಸ್ಪಾರ್ಕು. ಮತ್ತೊಂದು ಲೋ ಬಜೆಟ್ ವೆಹಿಕಲ್ ನೋಡ್ತಾ ಇದ್ದೀರಾ. 2007 ಮಾಡಲು, 3rd ಓನರ್ ವೆಹಿಕಲ್ ಇದು ಇಂಡಿಕಾ. ಆ್ಯಂಡ್ ಇದು ಬಂದು ಓಡಿರುವಂಥದ್ದು ಅರೌಂಡ್ 86,000 ಓಡಿದೆ. ಗಾಡಿ ಚೆನ್ನಾಗಿದೆ, ಡೀಸೆಲ್ ವೆಹಿಕಲ್ಲು. ಸೊ ಬಜೆಟಲ್ಲಿ ಒಂದು ಡೀಸೆಲ್ ವೆಹಿಕಲ್ ನೋಡಬೇಕು ಅಂತಿರೋರಿಗೆ ಲಾಸ್ಟ್ ಟೈಮ್ ಕೂಡ ಒಂದು ಲೋಗನ್ ತೋರಿಸಿದ್ವಿ, ಇಮಿಡಿಯೇಟಾಗಿ ಸೇಲ್ ಆಗೋಯ್ತದು. ಸೊ ಅದೇ ಥರ ವೆಹಿಕಲ್ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಇಂಡಿಕಾ ತಂದಿದ್ದೀವಿ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 1,19,000ಕ್ಕೆ ಫೈನಲ್ ಆಗುತ್ತೆ. ಸೊ ಗಾಡಿ ಅಂತೂ ಚೆನ್ನಾಗಿದೆ. 7 ಮಾಡಲ್, 3rd ಓನರ್ ವೆಹಿಕಲ್ಲು. ಸೊ ಲೋ ಬಜೆಟಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ, ಅದಕ್ಕೋಸ್ಕರ 1.5 ಲಕ್ಷ ಒಳಗೆ ಮಾತ್ರ ನಾವು ತಂದರೆ ಲೋ ಬಜೆಟ್ ವೆಹಿಕಲಲ್ಲಿ 3rd ಓನರ್ ವೆಹಿಕಲ್ಸ್ನ ತರ್ತಿಬಿಟ್ರೆ ಇನ್ಯಾವುದೂ ಕೂಡ 3rd ಓನರ್ ವೆಹಿಕಲ್ಸು ನಮ್ಮ ಶೋರೂಮಲ್ಲಿ ಎಲ್ಲೂ ಹುಡ್ಕೊಂಡ್ರು ಇಲ್ಲ. ನೆಕ್ಸ್ಟ್ ವೆಹಿಕಲ್ಲು ನೀವು ನೋಡ್ತಿರುವಂಥದ್ದು ಸ್ವಿಫ್ಟ್ ನೋಡ್ತಾ ಇದ್ದೀರಾ. ಇದು ಬಂದು ಡೆಕಾ ವೇರಿಯಂಟ್, ಇದು ಸ್ಪೆಷಲ್ ಎಡಿಷನ್ನು. 2016 ಮಾಡಲು. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್. ಇದು ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಡಿರುವಂಥದ್ದು ಬರೀ 40,800 ಕಿಲೋಮೀಟರ್ ಅಷ್ಟೇ. ಆ್ಯಂಡ್ ಸೆಕೆಂಡ್ ಓನರ್ ವೆಹಿಕಲ್, ಸಾರಿ ಇದು, ಓಕೆನಾ. 16 ಮಾಡಲು. ನೋಡಿ ಒಳಗಡೆ ಎಲ್ಲ ರೇಸಿಂಗ್ ಗ್ರಾಫಿಕ್ಸ್ ಆಗಲಿ, ಸೀಟ್ಸಲ್ಲೆಲ್ಲ ನಿಮ್ಗೆ ಈ ಥರ ಬರುತ್ತೆ. ಆ್ಯಂಡ್ ಕಾರ್ಬನ್ ಫೈಬರ್ ಫಿನಿಶ್ ಬರುತ್ತೆ ಡ್ಯಾಶ್ಬೋರ್ಡಲ್ಲಿ, ಮತ್ತು AC ವೆಂಟ್ ಸುತ್ತ ಎಲ್ಲ ಸಕ್ಕದಾಗಿದೆ ಗಾಡಿ ಅಂತೂ. ಸೆಕೆಂಡ್ ಓನರು, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,85,000 ಹೇಳ್ತಾ ಇರೋದು. ಫೈನಲ್ ಅಂತ ಬಂದಾಗ ಈ ಗಾಡಿ 5,75,000ಗೆ ಫೈನಲ್ ಆಗುತ್ತೆ. ಸ್ವಿಫ್ಟು ಸೆಕೆಂಡ್ ಓನರು, ಬರೀ 45,000 ಅಷ್ಟೇ ಓಡಿರೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ, ನೋಡ್ತಿರ್ಬೋದು. ನಿಮಗೆ ಫಾಗ್ ಲ್ಯಾಂಪ್ ಆಗಿರ್ಬೋದು, ಫಾಗ್ ಲ್ಯಾಂಪ್ ಸುತ್ತ ಈ ಒಂದು ನಿಮಗೆ ಎಲಿಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಬರುತ್ತೆ. ಸ್ಪೆಷಲ್ ಎಡಿಷನ್ ಸ್ವಿಫ್ಟ್ ಇದು, ಓಕೆನಾ. ವೈಟ್ ವಿತ್ ರೆಡ್ಡಲ್ಲಿ ಬರುತ್ತೆ. ORVMs ಮೇಲೂ ಕೂಡ ನಿಮಗೆ ರೆಡ್ ಕಲರಲ್ಲಿದೆ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ನಿಮ್ಮ ಒಂದು ನಂಬಿಕೆ ಏನಿದೆ ನಮಗೆ ಆ್ಯಕ್ಚುಲಿ ಈ ಲಾಭಕ್ಕಿಂತ ಹೆಚ್ಚಾಗಿ ಆ ನಂಬಿಕೆ ಉಳಿಸ್ಕೊಂಡು ಹೋಗೋವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೋಸ್ಕರನೇ ನಾವು ಗಾಡಿ ಸ್ವಲ್ಪ ಲೇಟಾಗಿ ತಂದ್ರೂ ಒಳ್ಳೊಳ್ಳೆ ಗಾಡಿಗಳು ತರ್ತೀವಿ. ಆ್ಯಂಡ್ ಆಲ್ಮೋಸ್ಟ್ 90% ಆಫ್ ದಿ ಸ್ಟಾಕ್ಸು, 95 ಅಂತಲೇ ಹೇಳ್ಬೋದು, ಫ್ಲಶ್ ಆಗಿದೆ, ಹೊಸ ಸ್ಟಾಕ್ ಬಂದಿರೋದು. ದಯವಿಟ್ಟು ಕಾರ್ ದುನಿಯಾಗೆ ಒಂದ್ಸಲಿ ವಿಸಿಟ್ ಮಾಡಿ. ಆ್ಯಂಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಇರುವಂತಹ ಕಾರ್ಗಳು, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಕಾರ್ಗಳು, ಆ್ಯಂಡ್ ಆಲ್ಸೋ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳನ್ನ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಸೊ RTO ಟ್ರಾನ್ಸ್ಫರ್ ಏನಿರುತ್ತೆ, ಸೊ ಇದು ಫ್ರೀ. ಖಂಡಿತವಾಗ್ಲೂ ಯಾವಾಗಲೇ ಬಂದರೂ ಕೂಡ ಕಾರ್ ದುನಿಯಾದಲ್ಲಿ ವಿತೌಟ್ RTO ಟ್ರಾನ್ಸ್ಫರು ನಾವು ಕೊಡೋದು, ಅಂದರೆ
ಟ್ರಾನ್ಸ್ಫರ್ ನಾವು ಮಾಡಿಕೊಡ್ತೀವಿ, ಬಟ್ RTO ಟ್ರಾನ್ಸ್ಫರ್ ಫೀಸ್ನ ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ಅದು ಬಂದ್ಬಿಟ್ಟು ಕೆಲವು ಶೋರೂಮ್ಗಳಲ್ಲಿ ಏನು ಮಾಡ್ತಾರೆ, RTO ಟ್ರಾನ್ಸ್ಫರ್ ಫ್ರೀ ಅಂತ ಹೇಳ್ಬಿಟ್ಟು ಬೇರೆ ಒಂದು ಅಂದರೆ ಜಿಲ್ಲೆ ಇರುತ್ತೆ, ಸೊ ಅಲ್ಲಿಗೆಲ್ಲ CC ತೊಗೊಳ್ಳೋದಾಗಲಿ ಇನ್ನೊಂದಾಗಲಿ ಅಲ್ಲಿಗೆ ಫ್ರೀ ಮಾಡಿಕೊಡಲ್ಲ. ಬಟ್ ಪ್ರತಿಯೊಂದು ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ RTO ಟ್ರಾನ್ಸ್ಫರು ಫ್ರೀಯಾಗಿ ಮಾಡಿಕೊಡ್ತೀವಿ. ಸೊ ತುಂಬ ಜನ ಉತ್ತರ ಕರ್ನಾಟಕ ಆಗಿರ್ಬೋದು ಆ್ಯಂಡ್ ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಎಲ್ಲ ಕಡೆಯಿಂದ ನಮ್ಮ ವೀಕ್ಷಕರು ಬರ್ತಾ ಇರ್ತೀರ. ದಯವಿಟ್ಟು ಇವಾಗ ವಿಸಿಟ್ ಮಾಡಿ, ಒಳ್ಳೆ ಸ್ಟಾಕ್ ಇದೆ. ಸೊ ಎಲ್ಲ ಥರ ನಿಮಗೆ ಗಾಡಿಗಳಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.